ಗಿಲ್ಲಿ ಅಂದ್ರೆ ಪವರ್ ಅಂದ್ರೆ ಗಿಲ್ಲಿ, ಆಟ ಅಂದ್ರೆ ಎಂಟರ್ಟೈನ್ಮೆಂಟ್. ಅವನಿದ್ರೆ ಬಿಗ್ ಬಾಸ್ಗೆ ಒಂಥರ ಥ್ರಿಲ್ಲು. ಹಳ್ಳಿಯಿಂದ ಹೋಗಿ ಕುರಿ ಮೇಯಿಸ್ಕೊಂಡು ಆಡ್ ಮೇಯಿಸ್ಕೊಂಡು ನಿಂತಿದ್ದನು, ಈಗ ಆ ಲೆವೆಲ್ಗೆ ಹೋಗನೆ ಅಂದ್ರೆ ಒಂದು ಗತ್ತು, ಪವರು ಗೆಲ್ಕ ಬರಲ್ಲ. ಅದು ಅದೃಷ್ಟ. ಫುಲ್ ನಮ್ಮ ಮಂಡ್ಯ ಡಿಸ್ಟಿಕ್ ಅವನಿಗೆ ಪವರು. ಅವ್ನ್ ಕಂಡ್ರೆ ಹುಚ್ಚು. ಪಾದಯಾತ್ರೆ ಮಾಡೋರು ಎಷ್ಟು ಜನ, ದೇವ್ರಿಗೆ ಅರ್ಕೆ ಮಾಡ್ಕೊಡೋರು ಎಷ್ಟು ಜನ, ಅವನಿಗೆ ಮಾಡದಿರೋದೆಲ್ಲ ಹೇಳ್ಬಾರ್ದು ಅಂತ. ಅಶ್ವಿನಿ ಮೇಡಮ್ ಅನ್ಗೆ ಬಹಳ ಕೌಂಟ್ರು ಚಂದ ಕೊಡ್ತಾರ, ಬಹಳ ಚೆನ್ನಾಗಿ ಕೊಡ್ತಾರ. ಆಡ್ಬೇಕು ಹಂಗ. ಗಿಲ್ಲಿ ನಟ ಇಲ್ಲ ಅಂದಿರ ಬಿಗ್ ಬಾಸ್ ಇಲ್ಲ. ಮಳವಳ್ಳಿಯಿಂದ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರೆ, ಪಟಾಕಿ ಹೊಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕ ಬರ್ಬೇಕು ಅಂದ್ಬಿಟ್ಟು ಗೆಲ್ತಾರೆ ಅನ್ನೋ ನಮ್ಮ ಒಂದು ಖುಷಿ ಇದೆ. ನಮ್ಮೂರು ಹುಡುಗ ಬೆಳೀತಾರೆ ಅಂತ. ನಮ್ಮೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕನೇ ಡಿಸೈಡ್ ಆಗ್ಬಿಟ್ಟಿದೆ ಅವನೇ ಗೆಲ್ಲೋದು ಅಂತ. ಅದ್ರಲ್ಲಿ ಎರಡು ಮಾತಿಲ್ಲ. ಒಂಚೂರು ಕಾವ್ಯದಿಂದ ಅವನು ದೂರ ಬಂದ್ರೆ ಅವನಿಗೆ ಒಂದ್ ಸ್ವಲ್ಪ ಬೆಟರ್ ಅನ್ಸುತ್ತೆ. ಕಾವು ಅನ್ನೋದನ್ನ ಬಿಟ್ಟು ಅವನು ಹಬ್ಬ ಆಡ್ಬೇಕು. ನಮಸ್ತೆ ಸರ್. ನಮಸ್ತೆ. ಹೆಂಗನ್ಸುತ್ತೆ ಗಿಲ್ಲಿ ನಟ ಅವರು, ನಿಮ್ಮೂರವರು ಚೆನ್ನಾಗಿ ಬಾಸ್ ಅಲ್ಲಿ ಆಟ ಆಡ್ತಾ ಇದಾರೆ, ಏನಂತ ಸರ್ ನೋಡಿದಾಗ? ಗಿಲ್ಲಿ ಅಂದ್ರೆ ಪವರ್ ಅಂದ್ರೆ ಗಿಲ್ಲಿ, ಆಟ ಅಂದ್ರೆ ಎಂಟರ್ಟೈನ್ಮೆಂಟ್. ಅವನಿದ್ರೆ ಬಿಗ್ ಬಾಸ್ಗೆ ಒಂಥರ ಥ್ರಿಲ್ಲು. ಅವ್ರಿದ್ರೇನೋ ಒಂಥರ ಕಳೆ. ಅಂದ್ರೆ ಆಟದಲ್ಲಂತೂ ಕಿಂಗ್ ಮೇಕರ್. ಎಲ್ಲ ಪಂಚೆ ಹೊಡಿತೀರಲ್ಲ, ಈ ಗಿಲ್ಲಿಯವರು ಪಂಚಲ್ಲೇ ಮಾತಾಡ್ತಾರೆ, ನೀವು ಪಂಚ ಅಂದ್ರೆ ಊರಲ್ಲೇ ಆತರ ಪಂಚ್ ಇದೆಯಾ? ಎಲ್ಲ ಗ್ರಾಮದ್ರಲ್ಲಿ ಹೋಗ್ರುಗಳೇ, ಗ್ರಾಮ ಅಂದ್ಮೇಲೆ ಒಂದೇ ಅಲ್ವಾ, ಅದಕ್ಕೆ ಪಂಚ ಹೊಡಿಬೇಕು. ಪಂಚ ಹೊಡೆದ ಅವ್ರಿಗೆ ಕೌಂಟರ್ ಕೊಡ್ಬೇಕು. ಏನಿಸ್ತದೆ ಇವಾಗ ಕೌಂಟರ್ ಹೊಡಿತಿರೋದು, ಪಂಚೆಲ್ಲ ಹೇಳ್ತಿರೋದು? ಸುಮಾರು ಜನ ಇರಿಟೇಷನ್ ಅಂತ ಹೇಳ್ತಾರೆ. ನೀವು ಜೊತೆಲೇ ನೋಡಿರ್ತೀರಾ, ಗಿಲ್ಲಿಯವ್ರು ನಿಮ್ಗೆ ಪರಿಚಯ ಇರ್ತಾರೆ, ಏನನ್ಸುತ್ತೆ ಈಗ ನೋಡ್ತಿದ್ದಾನೆಲ್ಲ? ಅವರು ಸಾವಿರ ಜನ ಹೆಂಗಾರ ಮಾತಾಡ್ಕೋಬಹುದು. ನಮ್ಮಲ್ಲಿ ನಮ್ಮ ನಂಬಿಕೆ ಇದೆ, ಬಿಗ್ ಬಾಸ್ ಹೊಡ್ಕೊಂಡ್ ಬಂದೇ ಬರ್ತಾರೆ ಅಂತ. ಕ್ರೌಡ್ ಆಯ್ತು, ನಮ್ಗೆ ವಿನ್ ಆಯ್ತಾರೆ, ಅದೇ ಆಯ್ತಾರೆ, ನಮ್ಗೇನ್ ತೊಂದರೆ ಇಲ್ಲ. ಬಾಸೆ ಬಂದೇ ಬರ್ತಾರೆ. ಹೆಂಗೆ ಜೊತೆ ಇದ್ರ ನಿಮ್ಗೆ ಹೆಂಗ್ ಪರಿಚಯ? ಸ್ಕೂಲ್ ಮೇಂಟೆನ್ಸ್ ಕ್ಲಾಸ್ಮೇಟ್. ನಮ್ಮೂರ್ಲೆ ಓದ್ತಿದ್ದು, ಬಂಡೂರ್ಲೆ. ನಮ್ಗಿಂತ ಸ್ವಲ್ಪ ಕಿರಿಯರು, ನಾವು ಹಿಂದೆ 2-3 ವರ್ಷ ದೊಡ್ಡವ್ರು ನೀವು. ಮಾತಾಡ್ಸಿದ್ರ ಹೆಂಗೆ? ಮಾತಾಡ್ಸ್ರು ಬರ್ತಾರೆ, ಫಂಕ್ಷನ್ಗಳಿಗೆಲ್ಲ ಮಾತಾಡ್ತಾರೆ, ಏನಿಲ್ಲ ವಿಶ್ವಾಸ. ಅಂದ್ರೆ ಇವಾಗ ಇಲ್ಲಿ ಊರಲ್ಲಿ ಇದ್ದಾಗ ನೀವು ಪರಿಚಯ ಇದ್ರ ನಿಮ್ಗೆ? ಅವ್ರು ಯಾವ ತರ ಇದ್ರು? ನಮ್ಮೂರ್ಲೆ ಓದ್ತಿದ್ದು, ಬಂಡೂರ್ಲೆ. ಅವಾಗ ನಿಮ್ದು ಫ್ರೆಂಡ್ಶಿಪ್ ಆಗಿರ್ಬೋದು, ಮಾತುಕತೆ ಈಗೆಲ್ಲ ಅಲ್ಲಿ ಏರಿಗೆ ಮೇಲೆಲ್ಲ ಆಡಾಟ್ಕೊ ಹೋಗ್ತಿರು ಮೀಸಕ್ಕೆ, ಅಲ್ಲೆಲ್ಲ ಕಾಂಟ್ಯಾಕ್ಟ್. ನಾವು ಎಲ್ಲ ಆಡಾಟ್ಕೊಂಡು ಹೋಯ್ತಿದ್ದೋ, ಮೇಕೆ ಅವೆಲ್ಲ ಇಟ್ಕೊಂಡು ಹೋಯ್ತಿದ್ದೋ, ಅವೆಲ್ಲ ಪರಿಚಯ ಆಗಿದ್ದು ಅಲ್ಲಿ. ಅವರು ಒಂದಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ರು ಅವಾಗ. ಸೊ ಅವಾಗ ನೀವು ಮಾತಾಡ್ತಿರ್ತೀರಾ, ಅದಕ್ಕಿಂತ ಮುಂಚೆನೂ ಮಾತಾಡ್ತಿರ್ತೀರಾ. ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ, ಒಂದಷ್ಟು ಶೋಗಳು ಮಾಡಿದ್ದಾರೆ. ಇವಾಗ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಈಗ ಅವ್ರ ಜೊತೆ ಮಾತಾಡಿದಾಗ? ಏನ್ ವ್ಯತ್ಯಾಸ ಅನ್ಸುತ್ತೆ? ಅವಾಗ ಅಂದ್ರೆ ಒಂಥರ ಕ್ಲೋಸ್ ಆಗಿದ್ರು ಹತ್ರದಲ್ಲಿ. ಇವಾಗ ಒಂದ್ ಸ್ವಲ್ಪ ಬೆಳೆದಾರಲ್ವಾ, ಒಂಥರ ಬೆಳೆದಿರೋದಕ್ಕೆ ಅವ್ರೊಂದು ಲೆವೆಲ್ ಅವ್ರೆ, ಸ್ವಲ್ಪ ಟಚ್ ತಗೊಳೋದ್ ಕಷ್ಟ ಇವಾಗ. ಅವಾಗ ಹೆಂಗ ಅನ್ಸ್ತಾ ಇತ್ತು ಇಲ್ಲೇ? ಅವಾಗಂದ್ರೆ ಎಲ್ಲ ಹತ್ರದಲ್ಲೇ ಇರ್ತಿದ್ವಲ್ಲ, ಆಗೆಲ್ಲ ಮಾತಾಡ್ತಿದ್ರು, ಚೆನ್ನಾಗಿದ್ದ ಅವಾಗ. ಈಗ ಒಂದ್ ಸ್ವಲ್ಪ ಬೆಳೆದ್ಬಿಟ್ರೆ ಕೈಗೆ ಸಿಕ್ಕಲ್ಲ ಬೇಗ. ಆ ಥರ ಎತ್ತರದಲ್ಲಿ ಹಂಗೆ ದೇವರು ಆಶೀರ್ವಾದ ಕೊಟ್ಟು ಹಂಗೆ ಬೆಳೆಸ್ಲಿ, ಹಂಗೆ ಚೆನ್ನಾಗಿಟ್ಟಿರ್ಲಿ. ಓಕೆ, ಇವಾಗ ಹಿಂಗೆ ಅನ್ಸುತ್ತೆ? ಈಗ ಒಂದಷ್ಟು ಶೋಗಳು ಮಾಡಿದ್ದಾರೆ, ಸ್ವಲ್ಪ ಫೇಮಸ್ ಆಗಿದ್ದಾರೆ, ಬಂದಾಗ ಊರಾಗ ಮಾತಾಡ್ಸೋದಾಗಿರ್ಬೋದು, ಯಾವ ಥರ? ಈಗಂದ್ರೆ ಅವಾಗ ಇದ್ರಲ್ಲಿದ್ರು, ಯಾವುದೋ ಈ DKD ಶೋ ಅಲ್ಲಿದ್ರು, ಅವಾಗ ಒಂದ್ಸರಿ ಬಂದಿದ್ರು. ಅವಾಗ ಕಾಂಟ್ಯಾಕ್ಟ್ ಫಂಕ್ಷನ್ ಬಂದಾಗ ಕಾಂಟ್ಯಾಕ್ಟ್ ಮಾಡಿದ್ದು ಅಷ್ಟೇ, ಲಾಸ್ಟ್ ಇನ್ ಮಾಡಿಲ್ಲ ಸರ್. ಮಾತಾಡ್ಸಿಲ್ಲ. ಯಾರು ಸಿಗ್ತಾನೆ ಇಲ್ಲ, ಬೆಂಗಳೂರು ಬಿಟ್ಟು ಬರ್ತಾನೆ ಇಲ್ವಲ್ಲ ಇಲ್ಲಿ ಹಳ್ಳಿಗೆ. ಬಿಜಿ ಆಗ್ಬಿಟ್ರೆ ಇವಾಗ. ಇರ್ಲಿ, ಗೆದ್ದು ಬರ್ತಾರೆ, ಗೆದ್ದೇ ಗೆಲ್ತಾರೆ. 100% ಗೆದ್ಕೊಂಡೇ ಬರ್ತಾರೆ. ಓಕೆ, ಇವಾಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರಿಗೆ ಕಾಂಪಿಟೇಷನ್ ಕೊಡೋರು, ಅಂದ್ರೆ ಅವ್ರಿಗೆ ಆಪೋಸಿಟ್ ಅವ್ರು ಬಿಟ್ರೆ ಇವ್ರು ಸ್ವಲ್ಪ ಪರವಾಗಿಲ್ಲ, ಇವ್ರನ್ನ ಎದಾಟ್ಕೊಂಡ್ರೆ ನಮ್ಗೆ ಗೆಲ್ಲ ಕಷ್ಟ ಆಗುತ್ತೆ ಅನ್ನೋ ಕಂಟೆಸ್ಟೆಂಟ್ ಯಾರಿದ್ದಾರೆ ನಿಮ್ಗೆ? ಗಿಲ್ಲಿ ಬಿಟ್ರೆ ಇವಳು ಅಶ್ವಿನಿ ಬರ್ತಾಳೆ. ಅಶ್ವಿನಿ, ಕಾವ್ಯ, ಈಗ ರಕ್ಷಿತಾ ಕಾಂಪಿಟೇಷನ್ ಇದಾರೆ. ಈಗ ನೆನ್ನೆ ಮೊನ್ನೆಯಿಂದ ಒಂಥರ ನಡೀತೈತೆ. ಇಲ್ಲ, ಅದೆಲ್ಲನೂ ಫೇಸ್ ಮಾಡ್ಕೊಂಡು ಅವ್ರು ಬಂದೇ ಬರ್ತಾರೆ ಸರ್. ಓಕೆ, ಡೈಲಿ ನೋಡ್ತೀರಾ? ಡೈಲಿ ವೋಟ್ ಹಾಕಿದೀವಿ ಇಲ್ಲ ನಿನ್ನೆ. ಡೈಲಿ ಈಗ ಎಲ್ಮೇಷನ್ ಆಗಿದ್ದಾರೆ, ವೋಟ್ ಹಾಕಿದೀವಿ ಪಕ್ಕ, ಮಿಸ್ ಇಲ್ಲ ನಾವು. ಒಂದು ಹೆಮ್ಮೆ ಇದೆ ನಿಮ್ಮೂರ್ ಮಗ. ಗೌರವ ಅಂದ್ರೆ ಅದು ಹೇಳಕ್ ಆಗಲ್ಲ, ಅಷ್ಟು ಪವರ್ಫುಲ್. ಅಂದ್ರೆ ಒಂದು ಹೆಸರಲ್ಲಿ ದಾಖಲೆ ಅದು. ಹಳ್ಳಿಯಿಂದ ಹೋಗಿ ಕುರಿ ಮೇಯಿಸ್ಕೊಂಡು ಆಡ್ ಮೇಯಿಸ್ಕೊಂಡು ನಿಂತಿದ್ದನು, ಈಗ ಆ ಲೆವೆಲ್ಗೆ ಹೋಗನೆ ಅಂದ್ರೆ ಒಂದು ಗತ್ತು, ಪವರು ಗೆಲ್ಕ ಬರಲ್ಲ. ಅದು ಅದೃಷ್ಟ. ಅದೇ ನಾನು ನೋಡ್ತಾ ಇದ್ದೆ, ಇಲ್ಲಿಂದ ನೋಡಿದ್ರೆ ಅಲ್ಲಿ ಆ ರೋಡ್ವರೆಗೂ ತುಂಬಾನೇ ಚೆನ್ನಾಗಿ ನೆನಪಿದೆ. ಅವ್ರು ಒಂದಷ್ಟು ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡಿದ್ರು, ಇದೇ ರೋಡಲ್ಲಿ ಮಾಡಿದ್ರು. ನಂಗೆ ಬರ್ತಾ ನೋಡಿದಾಗ ರೋಡಲ್ಲಿ ನೆನಪಾಯ್ತು. ಇದೇ ರೋಡಲ್ಲಿ ನೀವು ಮಾತಾಡ್ತಾ ಇದ್ರಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವಾಗ ಯೂಟ್ಯೂಬ್ ವಿಡಿಯೋಗಳು ನೋಡ್ತಿದ್ದಾಗ, ಈಗ ಟಿವಿಲಿ ಬರ್ತಾ ಇದಾರೆ, ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವಾಗ ಒಂಥರ ಹುಚ್ಚು. ನಾವು ಟಿವಿಲಿ ಬರ್ಬೇಕನ್ನೋದು ಖುಷಿ, ಮಾತಾಡ್ಬೇಕಾದ್ರೆ ಒಂದು ಖುಷಿ. ನಾವು ಟಿವಿ ಬರ್ತೀವಿ ಅನ್ನೋ ಒಂದು ಕಲೆ ಅಷ್ಟೇ ಅದು.
ಏನಿಲ್ಲ, ಬಾಸ್ ಗೆಲ್ತಾರೆ, ಗೆದ್ದೆ ಗೆಲ್ತಾರೆ. ಚೆನ್ನಾಗಿ ಆಡ್ತಿದ್ದಾರೆ ಅನ್ಸುತ್ತೆ. ಚೆನ್ನಾಗಿ ಆಡ್ತಾರೆ. Support ಇದೆ. ಸಪೋರ್ಟ್ ಊರಲ್ಲೆಲ್ಲ ಅಂದ್ರೆ ಹೆಂಗಿದೆ ಜನದ್ದು ಸಪೋರ್ಟ್? ಫುಲ್ಲು ನಮ್ಮ ಮಂಡ್ಯ ಡಿಸ್ಟಿಕ್ ಅವನಿಗೆ ಪವರು. ಅವ್ನ್ ಕಂಡ್ರೆ ಹುಚ್ಚು. ಪಾದಯಾತ್ರೆ ಮಾಡೋರು ಎಷ್ಟು ಜನ, ದೇವ್ರಿಗೆ ಹರಕೆ ಮಾಡ್ಕೊಳ್ಳೋರು ಎಷ್ಟು ಜನ. ಅವನಿಗೆ ಮಾಡದಿರೋದು ಎಲ್ಲ ಹೇಳ್ಬಾರ್ದು. ಒಳ್ಳೇದಾಯ್ತದ ಬಿಡಿ, ಗೆದ್ದೆ ಗೆಲ್ತಾರೆ. ಓಕೆ, ಅವರಿಗೆ ಕೆಟ್ಟದ ಒಂದು ನೆಗೆಟಿವ್ ಇದೆ, ಗಿಲ್ಲಿ ಅವ್ರು ಇದನ್ನ ಸರಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಕೋಬೇಕನ್ಸುತ್ತೆ ನಿಮ್ಗೆ? ಅದೇ ಊರವರಾಗಿ ನೋಡಿರ್ತೀರ, ಹೇಳ್ತೀನಿ. ನೆಗೆಟಿವ್ ಏನಿಲ್ಲ ಅವ್ರದ್ದು. ಚೆನ್ನಾಗಿ ಆಡ್ತಿದಾರೆ. ಕೆಲವು ಜನಕ್ಕೆ ಆಗಲ್ಲ. ಅವ್ರದ್ದು ಕಾಮಿಡಿ ಅಂದ್ರೆ ಸ್ವಲ್ಪ ಜನಕ್ಕೆ ಹಿಡಿಸಲ್ಲ, ಸೀರಿಯಸ್ನೆಸ್ ತಕತ್ತಾರೆ. ಅವ್ನು ಕಾಮಿಡಿನೂ ಮಾಡ್ತಿರ್ತಾನೆ, ಸೀರಿಯಸ್ನೆಸ್ ತಕತ್ತಾನೆ, ಆಟನೂ ಆಡ್ತಿರ್ತಾನೆ. ಅದ್ರಲ್ಲಿ ಎರಡು ಮಾತಿಲ್ಲ. ಕೆಲವು ಜನಕ್ಕೆ ಕಾಮಿಡಿ ಮಾಡೋದೇ ಅವರು ಒಂದು ದೊಡ್ಡ ಕಾಮಿಡಿ ಮ್ಯಾನ್ ಹಂಗೆ ಹಿಂಗೆ ಅಂತಾರೆ. ಅವ್ನು ಕಾಮಿಡಿನೂ ಮಾಡ್ತಾನೆ, ಸೀರಿಯಸ್ ಆಗಿಯೂ ಇರ್ತಾನೆ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಆಟನೂ ಆಡ್ತಾನೆ, ಅವ್ರಿಗೆ ಕೌಂಟ್ರೂ ಕೊಡ್ತಾನೆ. ಅವ್ರೇನು ಮಾಡೋಕ್ಕಾಗಲ್ಲ. ಇರಲಿ, ಗೆದ್ದು ಬರ್ತಾರೆ ಗಿಲ್ಲಿಯವರು. ಗೆಲ್ಲಿ ಅಂತ ಆಚರಿಸ್ತಿದ್ದೀನಿ. ನಿಮ್ಗೆ ಏನು ಬೇಡದೆ ಇದು ಏನು ಅಂತ ಅನ್ಸಿಲ್ಲ ಅಂದ್ರೆ? ಏನು ನಮ್ಗೇನು ಅನಿಸಿಲ್ಲ. ಬಿಹೇವಿಯರ್ಗಳೆಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ? ಎಲ್ಲ ಕರೆಕ್ಟಾಗಿದೆ. ಅವನು ಚಿಕ್ಕೂರಿಲ್ಲೂ ಹಂಗೆ ಆಡ್ತಿದ್ದು, ಎಲ್ಲೂ ಮಾಮೂಲಿ ಕಾಮಿಡಿ ಹೆಂಗೆ ಮಾಡ್ತಿದ್ದ ಹಂಗೆ ಅಲ್ಲೂ ಮಾಡ್ತಿರೋದು. ಇಲ್ಲಿ ಹೆಂಗೆ ಬೆಳೆದ ಹಂಗೂ ಅಲ್ಲೇ ಬೆಳೀತಿದ್ದಾನೆ. ಹಳ್ಳಿ ಸ್ವಭಾವ ಹೆಂಗಿದೆ ಸಿಟಿಗೂ ಅದೇ. ಈಗ ಅವನು ಸಿಟಿಗೆ ಹೋಗ್ಬಿಟ್ಟು ಚೇಂಜ್ ಆಗ್ಬಿಟ್ಟಿಲ್ಲ. ಹಳ್ಳಿಲಿ ಹೆಂಗೆ ಆಡ್ತಿದ್ದಾನೆ ಹಂಗೆ ಆಡ್ತಿದ್ದಾನೆ. ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತ ನಮ್ಗೆ ಆಶೀರ್ವಾದ ಅಷ್ಟೇ. ಏನ್ ಹೇಳ್ತೀರಾ? ನೋಡಿದ್ರ ನೀವು? ಸುದೀಪ್ ಅವರ ನಮ್ಮ ಸಾರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಓಕೆ, ಗಿಲ್ಲಿ ಅವ್ರ ಆಟ ನೋಡೋದು ಏನ್ ಅನ್ಸುತ್ತೆ? ಸೂಪರ್ ಆಗಿರ್ತಾರೆ, ಡೈಲಿ ನೋಡ್ತೀನಿ. ಏನ್ ಹೇಳ್ತೀರಾ? ಈಗ ಇಲ್ಲೇ ನಿಮ್ಮ ಊರಿನ ಮಗ ಏನಿಲ್ಲ, ಗಿಲ್ಲಿ ನಟ ಗೆದ್ದು ಬರ್ಲಿ ಅಂತ ನಮ್ಮ ಆಶೀರ್ವಾದ. ಚೆನ್ನಾಗಿ ಆಡ್ತೀನಿ ಅನ್ಸುತ್ತೆ. ಸೂಪರ್ ಆಗಿ ಆಡ್ತೀನಿ. ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಶೋ ಅಲ್ಲಿ? ಗಿಲ್ಲಿ ಬಿಟ್ರೆ? ಗಿಲ್ಲಿ ನಟ. ಅದ್ ಬಿಟ್ರೆ ಇನ್ಯಾರು ಇಲ್ಲ, ಯಾರು ಇಲ್ಲ. ಅವ್ರ ಇಷ್ಟ, ಅವರೇ ಗೆಲ್ಬೇಕು ಅಂತ. ಓಕೆ, ಎಷ್ಟು ಖುಷಿ ಆಗತ್ತೆ ಗೆದ್ರೆ ಅವ್ರಿಗೆ? ಸಂತೋಷ ನಮ್ಗೆ. ನಮ್ಮ ಗಿಲ್ಲಿ ನಟ ಗೆದ್ದು ಬರಬೇಕು ಅಂದರೆ ನಮ್ಮ ಮಂಡ್ಯ ಡಿಸ್ಟಿಕ್ ಡಿಲ್ಲಿ ಗಂಟ್ಲು ಫೇಮಸ್ ಆಗ್ಬಿಟ್ಟದೆ. ಭಾಳ ಚೆನ್ನಾಗಿ ಆಟ ಆಡ್ತಾವ್ರೆ. ಅಂತೂ ಅಶ್ವಿನಿ ಮೇಡಮ್ಗೆ ಭಾಳ ಕೌಂಟ್ರು ಚೆಂದ ಕೊಡ್ತಾವ್ರೆ, ಭಾಳ ಚೆನ್ನಾಗಿ ಕೊಡ್ತಾರೆ. ಆಡ್ಬೇಕು ಹಂಗೆ. ಆ ಗಿಲ್ಲಿ ನಟ ಇಲ್ಲ ಎಂದಿರೆ ಬಿಗ್ ಬಾಸೇ ಇಲ್ಲ, ಬಿಗ್ ಬಾಸೇ ಇಲ್ಲ. ಹಾಂ, ಆ ಥರ ಆಟ ಆಡ್ತಾವ್ರೆ. ಬಿಗ್ ಬಾಸ್ನಿಂದ ಜನ ಎಷ್ಟು ನೋಡ್ತಾವ್ರೆ ಅಂದರೆ ಈ ಗಿಲ್ಲಿ ನಟನಿಂದಲೇ ಬಿಗ್ ಬಾಸ್ ನೋಡ್ತಾ ಇರೋದು. ಇಲ್ಲ ಬಿಗ್ ಬಾಸ್ ನಡೆಸ್ತಿರಲೇ ಇಲ್ಲ. ಹಾಂ, ಭಾಳ ಚೆನ್ನಾಗಿ ಆಟ ಆಡ್ತಾರೆ. ಗೆದ್ದು ಬರಲಿ, ಅದು ಎಷ್ಟು ಖುಷಿ ಆಗುತ್ತೆ ಇವಾಗ? ಭಾಳ ಖುಷಿ ನಮ್ಗೆ. ನಮ್ಮ ಹುಡುಗ, ನಮ್ಮೂರು ಹುಡುಗ ಭಾಳ ಖುಷಿ ಆಯ್ತು. ಅದು ನಮ್ಗೆ ಚೆನ್ನಾಗ ಗೆದ್ದು ಬರಲಿ. ನಾವು ಏನೋ ಅನ್ಕೊಂಡವಿ, ಅವನು ಭಾಳ ಅದ್ದೂರಿಯಾಗ ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡವಿ. ಗೆದ್ದು ಬರ್ತಾರ. ಇನ್ಯಾರು ಗೆಲ್ಲಕ್ಕಾಗೋದಿಲ್ಲ ಅಲ್ಲಿ. ಏನಂದ್ರೆ ಒಳಗೆ ಏನಾರ ಇದು ಮಾಡಿದ್ರೆ ಮಾತ್ರ ಖುಷಿ, ಕಷ್ಟ. ಗೆಲ್ತಾರ. ಓಕೆ, ನೋಡಿರ್ತೀರಾ ಇಲ್ಲಿ ಅವಾಗ ಚಿಕ್ಕ ಆಟ ಆಡ್ತಾ ಇದ್ರು, ಒಂದಷ್ಟು ವಿಡಿಯೋಸ್ ಮಾಡ್ತಾ ಇದ್ದೆ ರೋಡಲ್ಲಿ ಎಲ್ಲ ನೋಡಿದಾಗ ಏನ್ ಕುರಿ ಮೇಯಿಸ್ಕೊಂಡು ಭಾಳ ಆಟ ಆಡ್ಕೊಂಡು, ಈ ಕಬಡ್ಡಿ, ಬುಗುರಿ ಆಟ ಇವೆಲ್ಲ ಆಡ್ಕೊಂಡು ಭಾಳ ಇದಾಗಿದ್ರು. ಚೆನ್ನಾಗಿ ಇಷ್ಟು ಎತ್ತರಕ್ಕೆ ಬೆಳೆದಾರಲ್ಲ ಅಷ್ಟೇ ಸಾಕು ಅಂತ ನಾವು ಅನ್ಕೊಂಡಿದ್ದೀರಾ? ಇಷ್ಟೆಲ್ಲ ಶೋ ಮಾಡಿ? ಇಲ್ಲ ಅನ್ಕೊಂಡಿರ್ನಿಲ್ಲ. ಭಾಳ ಚೆನ್ನಾಗ ಮಾಡ್ತಾವ್ರ, ಮಾಡ್ಲಿ. ನಮ್ಮೂರು ಹುಡುಗ ನಮ್ಮ ಮಂಡ್ಯ ಡಿಸ್ಟಿಕ್ ಒಂದು ಹೆಸರು ತಂತಾರ ಅಂತ ಅನ್ಕೊಂಡಾನಿ. ಮಂಡ್ಯ ಡಿಸ್ಟಿಕ್ ಇಂದ ತುಂಬಾ ಜನ ಆಕ್ಟರ್ಸ್ಗಳು ಎಲ್ಲರೂ ಇದೆ, ಅದರಲ್ಲಿ ಗಿಲ್ಲಿ ಒಬ್ರು ಆದ್ರು. ಈಗ ಭಾಳ ಖುಷಿ ನಮ್ಗೆ, ಭಾಳ ಹೆಮ್ಮೆ, ಭಾಳ ಖುಷಿ ಆಯ್ತು. ಓಕೆ, ಯಾರು ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಇವಾಗ ಅವ್ರಿಗೆ ಕೌಂಟರ್ ಅವ್ರು ಬಿಟ್ರೆ ಕಾಂಪಿಟೇಷನ್ ಇದ್ದಾರೆ ಅಂದ್ರೆ ಅಶ್ವಿನಿ ಮೇಡಮ್ನೇ. ಯಾಕೆಂದ್ರೆ ಒಂಚೂರು ಅವರು ಎಷ್ಟಾದರೂ ಇದರಲ್ಲಿ ಫಿಲಮಲ್ಲಿ ಹಳಬ್ರು ಅಲ್ವಾ, ಹಂಗಾಗಿ ಒಂಚೂರು ಅವ್ರಿಗೆ ಅವರು ಅಶ್ವಿನಿ ಮೇಡಮ್ ಇಲ್ಲ ಅಂದ್ರೆ ಕೌಂಟ್ರ್ ಕೊಡೋ ಇದೆ. ಬಿಗ್ ಬಾಸೇ ಇಲ್ಲ, ಬಿಗ್ ಬಾಸ್ ಆಟ ಆಡೋಕ್ಕೆ ಆಯ್ತಿರಲಿಲ್ಲ. ಭಾಳ ಚೆನ್ನಾಗ ನೆನ್ನೆಲ್ಲ ಭಾಳ ಇದಾಗ ಇದು ಮಾಡವ್ರೆ. ಚೆನ್ನಾಗ ಅನ್ಸುತ್ತೆ? ತುಂಬಾ ಜನ ಈಗ ನಾನು ಬೆಂಗಳೂರಲ್ಲಿ ಒಂದಷ್ಟು ಜನ ಪಬ್ಲಿಕ್ಸ್ ಹತ್ರ ಬೈಟ್ಸಿಂಗ್ ತಗೊಂಡಿದ್ದೆ, ಇರಿಟೇಷನ್ ಮಾಡ್ತಾರೆ. ಗಿಲ್ಲಿ ಅವಾಗ ಮಧ್ಯ ಜಾಸ್ತಿ ಮಾತಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಹೊಸಿ ಒಂದು ಸ್ವಲ್ಪ ಮಾತು ಜೋರು ಅದು ಅವಾಗ್ಲಿಂದ ಬಂದ್ಬಿಟ್ಟದೆ. ಮಾತಾಡಿ ಅಭ್ಯಾಸ ಆಗ್ಬಿಟ್ಟದೆ. ಆದ್ರೆ ಆ ಥರ ಮಾತಾಡ್ತಾವ್ರೆ. ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ? ಭಾಳ ಚೆನ್ನಾಗಿ ಆಟ ಆಡ್ತಾವ್ರೆ. ಚೆನ್ನಾಗ ಗೆದ್ದು ಬರ್ತಾರೆ, ಪಕ್ಕ ಗೆಲ್ತಾರ. ಗಿಲ್ಲಿಯವ್ರು ನೋಡಿದಾಗ ಈಗ ಒನ್ ಮ್ಯಾನ್ ಶೋ ಆಗ್ಬಿಟ್ಟಿದೆ, ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಚೆನ್ನಾಗಿ ಆಡ್ತಾ ಇದಾರೆ ಅಲ್ವಾ? ಅಂದ್ರೆ ಈಗ ಗಿಲ್ಲಿ ಒಬ್ರಿದ್ರೆ ಮನೆಯಲ್ಲ ಒಂಥರ ಅವ್ರಿಗೆ ಆಪೋಸಿಟ್. ಈಗ ಇವರು ಮೇನ್ ಕುಕ್ಕು, ಮಿಕ್ತವ್ರೆಲ್ಲ ಸೈಡ್ ಕುಕ್ ಇರ್ತಾರಲ್ಲ, ಆ ತರ ಆಗ್ಬಿಟ್ಟಿದೆ ಈಗ. ಬಿಗ್ ಬಾಸೇ ಫಸ್ಟ್ 11ನೇ ಸೀಸನೇ ಒಂದ್ ಲೆಕ್ಕ ಆದ್ರೆ ಈ ಸೀಸನೇ ಒಂದ್ ಲೆಕ್ಕ ಆಗ್ಬಿಟ್ಟಿದೆ. ಈಗ 11ನೇ ಸೀಸನ್ ನಾವು ನೋಡ್ಕೊಂಡ್ ಬಂದಿದೀವಿ, ಅದ್ರಲ್ಲಿ ಏನಾಗಿದೆ,
ಟಫ್ ಎಲ್ಲರೂ ಟಫ್ ಹೋಗಿರ್ತಾರೆ. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಇವ್ರು ಒಬ್ರು ಮುಂದಗಡೆ ಇನ್ನೆಲ್ಲ ಡಮ್ಮಿ ಆಗ್ಬಿಟ್ಟಿದ್ದಾರೆ. ಒನ್ ಮ್ಯಾನ್ ಶೋ, ಹಳ್ಳಿ ಪ್ರತಿಭೆ ಇಲ್ಲಿಂದ ಹೋಗಿ ಅಲ್ಲಿ ಆಡ್ತಾ ಇದ್ದಾರೆ, ಗೆಲ್ತಾರೆ, ಅವರೇ ಗೆಲ್ಲೋದು. ನಿಮ್ಮೂರ್ ಹುಡುಗ ಏನನ್ಸುತ್ತೆ ನಿಮ್ಗೆ? ಈಗ ನಮ್ಮೂರ್ಗೆ ಒಂದು ಬಿಗ್ ಬಾಸ್ ಗೆದ್ಕೊಂಡು ಇಲ್ಲಿ ಬಂದ್ರೆ ಮಳವಳ್ಳಿಯಿಂದ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದಾರೆ, ಪಟಾಕಿ ಹೊಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊ ಬರ್ಬೇಕು ಅಂದ್ಬಿಟ್ಟು ಗೆಲ್ತಾರೆ ಅನ್ನೋ ನಮ್ಮ ಒಂದು ಖುಷಿ ಇದೆ. ನಮ್ಮೂರು ಹುಡುಗ ಬೆಳೀತಾರೆ ಅಂತ. ಇದ್ರ ಬಗ್ಗೆ ಫೈನಲ್ ಆಗಿ ಏನಾಗುತ್ತೆ ನೋಡಬೇಕು. ಹೋಟೆಲ್ ನಮ್ಗೆ ಅನ್ಸಿರೋ ಪ್ರಕಾರ ಅವನೇ ಗೆಲ್ಲೋದು ಫಿಕ್ಸ್. ಅದು ನಮ್ಮೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕನೇ ಡಿಸೈಡ್ ಆಗ್ಬಿಟ್ಟಿದೆ ಅವನೇ ಗೆಲ್ಲೋದು ಅಂತ. ಅದರಲ್ಲಿ ಎರಡು ಮಾತಿಲ್ಲ, ಅವನೇ ವಿನ್ ಆಗೋದು. ಓಕೆ, ನೀವು ಮುಂಚೆ ಮಾತಾಡ್ಸಿದ್ರಾ ಇಲ್ಲಿ? ನನ್ನ ಜೂನಿಯರ್ ಅವನು, ನನಗಿಂತ ಒಂದು ವರ್ಷ ಚಿಕ್ಕವನು. ಇಲ್ಲಿಂದ ಮಾಮೂಲಿ ಮಿಡ್ಲಿ ಸ್ಕೂಲಲ್ಲಿ ಇಲ್ಲೇ ಓದ್ದು, ಬಂಡೂರಲ್ಲೂ 10th ವರೆಗೂ ಓದ್ದು. ನನಗಿಂತ ಒಂದು ವರ್ಷ ಜೂನಿಯರ್. ಇವಾಗ ನೋಡಿದಾಗ ಏನನ್ಸುತ್ತೆ? ಏನ್ ಡಿಫರೆನ್ಸ್ ಅನ್ಸುತ್ತೆ ಅವಾಗ ನಿಮ್ ಜೊತೆಲಿ? ಅಂದ್ರೆ ಯಾವ ತರ ಅಂದ್ರೆ ನಮ್ಮ ಹೈಸ್ಕೂಲಲ್ಲಿ ಬಂದು ಎವ್ರಿ ಫ್ರೈಡೇ ಇದು ಪ್ರತಿಭಾ ಕಾರಂಜಿ ತರ ಮಾಡೋದು ಸ್ಕೂಲಲ್ಲೇನೆ. ಅವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದ, ಎಲ್ಲ ಅವಾಗಲೇ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲೋನು ಅಲ್ಲೋನು. ಅದೇ ತರ ಮುಂದೆ ಮಾಮೂಲಿ ಅವ್ರವ್ರ ಜೀವನ ಏನೇನೋ ಯಾವ ರೀತಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮಗೂ ಗೊತ್ತಿರಲ್ಲ. ಇವತ್ತೇನೋ ಒಂದು ಇದ್ರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ನಿಂತಿದ್ದಾನೆ, ಗೆದ್ದು ಬರ್ಲಿ ಅನ್ನೋದು ನಮ್ಗೂ ಒಂದು ಖುಷಿ. ಗೆದ್ದು ಬರ್ಬೇಕು ಅವನಷ್ಟೇ. ಒಂದಷ್ಟು ಯೂಟ್ಯೂಬ್ ವಿಡಿಯೋಗಳು ಮಾಡ್ತಾ ಇದ್ರಿ, ಯಾವಾಗ ನೀವೇನಾದ್ರು ಮಾಡಿದ್ರ? ಒಂದಷ್ಟು ಜನ ಮಾಡಿದ್ರು, ಅವಾಗ ನೋಡಿದಾಗ ನಿಮ್ಗೆ ಏನನ್ಸ್ತಾ ಇತ್ತು? ಇವಾಗ ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದಾಗ ಇನ್ನು ಟಿವಿ ಅಲ್ಲಿವರೆಗೂ ಹೋಗಿರ್ಲಿಲ್ಲ, ಯೂಟ್ಯೂಬ್ ಅಲ್ಲೇ ಇದ್ದ. ಹೌದೌದು, ಯೂಟ್ಯೂಬಲ್ಲಿ ಒಂದು ಆನ್ಲೈನ್ ಕ್ಲಾಸ್ ಬಂದ್ಬಿಟ್ಟು ಒಂದು ಮಾಡಿದ್ದೆ, ಅದೊಂದು ಸಖತ್ತು ಫೇಮಸ್ ಆಗಿತ್ತು. ನಲ್ಲಿ ಹೋಗಿ ಅಂತ ಮಾಡಿದೆ, ಅದು ಫೇಮಸ್ ಆಗಿತ್ತು. ಅಲ್ಲಿಂದನೇ ಫೇಮಸ್ ಅವನು. ಆ ಥರ ಪಂಚ್ ಸ್ಟೈಲಾಗಿ ಹೊಡ್ಕೊಂಡು ಜನಕ್ಕೆ ಇಷ್ಟ ಆಗೋ ಥರ ಕಾಮಿಡಿ ಮಾಡ್ಕೊಂಡು ನಗಿಸ್ತಾ ಇದ್ದ. ಆ ಕಾಮಿಡಿನೇ ಇವತ್ತು ಅವನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದೆ. ಗೆದ್ದು ಬರಬೇಕು ಅಷ್ಟೇ ಅನ್ನೋದು ನಮ್ಮ ಊರಿನ ಆಶಯ, ಒಂದು ಇದು ಅಷ್ಟೇ, ಇನ್ನೇನಿಲ್ಲ. ಓಕೆ, ಇವಾಗ ಇಲ್ಲಿಗೆ ಕಾಂಪಿಟೇಷನ್ ಕೊಡೋರು ಯಾರಿದ್ದಾರೆ ಬಿಗ್ ಬಾಸ್ ಮನೇಲಿ? ನಾನು ಹೇಳಿಲ್ವ ಅವೆಲ್ಲ ಕಾಂಪಿಟೇಷನ್ ಅಂತ ಯಾರು ಇಲ್ಲ. ಮೇನ್ ಕುಕ್ ಇವನು, ಸೈಡ್ ಕುಕ್ ಅವರು ಅಷ್ಟೇ ಆಗಿರೋದು. ಕಾಂಪಿಟೇಷನ್ ಅಂತ ಬರೋದಿಲ್ಲ. ಬಟ್ ಕೆಲವೊಬ್ರು ಹೇಳ್ತಾರೆ ಇವನು ಪಂಚ್ ಸ್ಟೈಲ್ ಹೊಡಿಯೋದ್ರಿಂದ ಕೆಲವರು ನೋವಾಗುತ್ತೆ ಅಂತ ಹೇಳ್ತಾರೆ. ಅದನ್ನ ಅವರು ಕಾಮಿಡಿಯಾಗೆ ತಗೋಬೇಕು ಅಂತ ಇವನು ಹೇಳ್ತಾನೆ. ಆಯ್ತು, ಅವ್ರು ಕಾಮಿಡಿಯಾಗಿ ತಗೊಳ್ಳೋದು ಬೇಡ, ಸೀರಿಯಸ್ಗೆ ತಗೊಂಡು ಆಡ್ಲಿ ಬಿಡಿ. ಅವನು ಪಂಚ್ ಸ್ಟೈಲ್ ಹೊಡಿಯೋದನ್ನ, ಕರೆಕ್ಟ್ ಅಲ್ವಾ? ಈಗ ಅವ್ನು ಹೇಳ್ತಾ ಇದ್ದಾನೆ ಅಂದ್ರೆ ಸೀರಿಯಸ್ ಆಗಿ ತಗೋಬೇಕು. ಸೀರಿಯಸ್ ಆಗಿ ಹೇಳ, ಅದು ಇಲ್ವಲ್ಲ, ಅವ್ರು ಸೀರಿಯಸ್ ಆಗಿ ಅದನ್ನು ತಗೊಂಡು ಆಡ್ತಾ ಇಲ್ಲ. ಬರೀ ಒಂದು ಅವ್ನು ಹೇಳೋ ಮಾತಿಂದ ನೋವಾಗ್ತಿದೆ. ಏನಕ್ಕೆ ನೋವಾಗ್ತಿದೆ? ಅವ್ನು ಇರೋದನ್ನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಅಷ್ಟೇ ತಾನೆ. ಬೇರೆ ಏನಾದ್ರು ಹೇಳ್ತಾ ಇದ್ದಾನ? ಇಲ್ಲ ಡಬಲ್ ಮೀನಿಂಗ್ ಏನಾದ್ರು ಹೇಳ್ತಾ ಇದ್ದಾನ? ಇಲ್ಲ ತಾನೆ, ಸಿಂಗಲ್ ಮೀನಿಂಗ್ ತಾನೆ. ಬಟ್ ಇವ್ರು ಅರ್ಥ ಮಾಡ್ಕೊಂಡು ಆಡ್ಬೇಕು. ಇವರು ಅವನ್ನ ಮೈನಸ್ ಮಾಡೋಕ್ಕೋಸ್ಕರ ಆ ಸೆಂಟೆನ್ಸ್ ನ ಯೂಸ್ ಮಾಡ್ತಾರೆ ಅಷ್ಟೇ. ಅದನ್ನ ಜನರಿಗೆ ನಮ್ ಕಡೆಯಿಂದ ಏನು ಎಫೆಕ್ಟ್ ಇಲ್ಲ, ಯಾವುದೇ ಕಾರಣಕ್ಕೂ ಏನು ಎಫೆಕ್ಟ್. ಯಾಕಂದ್ರೆ ನಮ್ಮೂರ್ ಕಡೆ ಮಾತಾಡೋದೇ ಹೆಂಗಲ್ಲ. ಅದೇನ್ ಎಫೆಕ್ಟ್ ಆಗುತ್ತೆ? ಓಕೆ, ಅದು ನೆಗೆಟಿವ್ ಆಗ್ಬೋದಾ? ಈಗ ನಿಮ್ಮೂರವ್ರಿಗೆ ಗೊತ್ತಿರಲ್ಲ, ಈಗ ಬೇರೆಯವ್ರಿಗೆಲ್ಲ ನೋಡಿದಾಗ ಆ ಒಂದು ಮಾತು ಗೊತ್ತಿರಲ್ಲ ತುಂಬಾ ಜನಕ್ಕೆ, ಆ ಥರ ಮಾತಾಡೋದು. ಈಗ ಅವ್ನ ಫ್ಯಾನ್ ಪೇಜ್ ನೋಡಿದ್ದೀರಾ ನೀವು? ಈಗ ಕ್ರಿಯೇಟ್ ಆಗಿರೋದನ್ನ ಸುಮ್ಮನೆ ಕ್ರಿಯೇಟ್ ಆಗುತ್ತೆ ಅಷ್ಟು ಫ್ಯಾನ್ ಪೇಜು ಒಂದು ಬಿಗ್ ಬಾಸ್ ಅಲ್ಲಿ. ಅಷ್ಟೊಂದು ಅವ್ರು ಕ್ರಿಯೇಟ್ ಮಾಡ್ಕೊಂಡವ್ರೆ ಫ್ಯಾನ್ ಪೇಜ್ ಅಂದಾಗ ಅವ್ನು ಇಷ್ಟ ಆಗಿರೋದಕ್ಕೆ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇಷ್ಟ ಆಗಿಲ್ಲ ಅಂದ್ರೆ ಏನು ಕ್ರಿಯೇಟ್ ಮಾಡ್ಕೋಬೇಕು ಅವರು? ಓಕೆ, ಈ ತರ ಮಾತಾಡೋದ್ರಿಂದ ಈಗ ಅಷ್ಟು ಜನ ಪಾಸಿಟಿವ್ ಇರ್ತಾರೆ, ನೆಗೆಟಿವ್ ಆಗ್ಬೋದು ಅನ್ಸುತ್ತೆ ಅದರಿಂದ ನಿಮಗೆ? ನಮ್ಗೇನು ನೆಗೆಟಿವ್ ಅನ್ಸಲ್ಲ. ಅಲ್ಲಿ ಒಳಗಡೆ ಇರೋರಿಗೆ ನೆಗೆಟಿವ್ ಅನ್ಸಿರ್ಬೋದು, ಬಟ್ ನೋಡೋ ಜನಕ್ಕೆ ಅವನೇ ಇಷ್ಟ ಆಗಿರೋದ್ರಿಂದ ಅಷ್ಟು ಫ್ಯಾನ್. ಬೇರೆ ಯಾರಿಗಾರು ಇದಾರೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡಿದಾರ? ಇಲ್ಲ ತಾನೆ. ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವನಲ್ಲಿ ಒಂದು ಟ್ಯಾಲೆಂಟ್ ಅಡಗಿದೆ, ಅದನ್ನ ಅವನು ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ. ಇವರು ಮಾಡಬೇಡಿ ಅಂತ ಏನಾರು ಹೇಳಿದಾರ? ಅದೊಂಥರ ಇಲ್ಲ ತಾನೆ. ಇವ್ರಿಗೆ ಅದು ಆಗ್ತಾ ಇಲ್ಲ ಅಂದಾಗ ಇವ್ರದ್ದು ಏನಾಗುತ್ತೆ? ಇವ್ರ ಸಾಮರ್ಥ್ಯ ಇವ್ರು ಮಾಡಬೇಕು, ಅವನ ಸಾಮರ್ಥ್ಯ ಏನಿರುತ್ತೆ ಅದನ್ನು ಅವ್ನು ಮಾಡ್ತಾನೆ ಅಷ್ಟೇ. ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಗಿಲ್ಲಿ ಬಿಟ್ರೆ ಬೇರೆ ಇನ್ಯಾರು ಇಷ್ಟ? ಯಾರು ಅಷ್ಟು ಲೈಕ್ ಆಗಿಲ್ಲ. ಇಲ್ಲ, ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಈಗ ನೀವೇ ನೋಡಿದ್ರೆ ತುಂಬಾ ಪಾರ್ಟಿಸಿಪೇಟ್ಸ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಒಬ್ರದ್ದು ತಗೊಂಡೋಗಿ ಇನ್ನೊಬ್ರಿಗೆ ಹೇಳೋದು, ಹಿಂದೆ ಮಾತಾಡೋದು, ಈ ತರ ಎಲ್ಲ ಮಾಡ್ತಾ ಇದಾರೆ. ಯಾರಿಗೆ ಇಷ್ಟ ಆಗುತ್ತೆ? ಇವ್ನು ಇರೋದನ್ನ ಅಟ್ಲೀಸ್ಟ್ ಕಾಮಿಡಿ ಮುಖಾಂತರನಾದ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ, ಅದಾದ್ರೂ ಇಷ್ಟ ಆಗುತ್ತೆ. ಬೇರೆಯವರು ಓಕೆ, ಈಗ ನೆಕ್ಸ್ಟ್ ರನ್ನರ್ ಅಪ್ ಯಾರಾಗ್ಬೇಕು ಅನ್ಸುತ್ತೆ? ಈಗ ಟಾಪ್ 3 ಅಲ್ಲಿ ಬಂದು ಗಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಕೈ ಇರ್ಬೇಕು ಅಂದ್ರೆ? ಗಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಕೈ ಇರಬೇಕು ಅಂದ್ರೆ ಒಂದ್ ಸ್ವಲ್ಪ ನೇರ ಮಾತಾಡಿದ್ರು ಅಶ್ವಿನಿನೇ ಬೆಟರ್ ಅನ್ಸ್ಬಿಡುತ್ತೆ ಮಿಕ್ತವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ. ಇವರೆಲ್ಲ ಹಿಂದೆ ಮಾತಾಡಕ್ ಹೋಗ್ತಾರೆ, ಬಟ್ ಇವಳು ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಪರವಾಗಿಲ್ಲ ಅಂತ ನನ್ನ ಅನಿಸಿಕೆ. ಜೊತೆಲಿ ಕಾವ್ಯ ಅವರು ಇರ್ತಾರೆ, ಅವ್ರು ಇಷ್ಟ ಆಗಿಲ್ಲ ನಿಮ್ಗೆ? ಅಂದ್ರೆ ನಮ್ಗೆ ಮದುವೆ ಆಗಿದೆ, ಕಾವ್ಯ ಏನ್ ಇಷ್ಟ ಆಗಿಲ್ಲ ನಮ್ಗೆ. ಅಂದ್ರೆ ಇಲ್ಲಿಗೆ ಇಷ್ಟ ಅನ್ನೋ ಕಾರಣಕ್ಕೆ ನಿಮ್ಗೂ ಇಲ್ಲ ಕಾವ್ಯ ಇಷ್ಟ ಆಗಿಲ್ವಾ ಅಂತ? ಒಂಚೂರು ಕಾವ್ಯದಿಂದ ಇವನು ದೂರ ಬಂದ್ರೆ ಇವನಿಗೆ ಒಂದ್ ಸ್ವಲ್ಪ ಬೆಟರ್ ಅನ್ಸುತ್ತೆ ನನ್ಗೆ ಅನ್ಸೋ ಪ್ರಕಾರ. ಬೇರೆಯವ್ರಿಗೆ ಗೊತ್ತಿಲ್ಲ. ಈಗ ಏನಾಗುತ್ತೆ ಅಂದ್ರೆ ನೋಡೋರ್ಗು ಕಾವು ಅಂತ ಇವನು ಹೋಗ್ತಾ ಇರ್ತಾನೆ. ಹೋಗ್ಲಿ, ಅದು ಆಟ ಆಡ್ತಾ ಇರೋದು ಎಲ್ರಿಗೂ ಗೊತ್ತು. ಹೌದು, ಬಟ್ ಇವನ್ ಏನ್ ಮಾಡ್ಬೇಕು? ಈಗ ಸಿಂಗಲ್ ಆಗಿ ಹೋಗಿರೋದ್ರಿಂದ ಸಿಂಗಲ್ ಆಗಿ ಕಾವು ಅನ್ನೋದನ್ನ ಬಿಟ್ಟು ಅವ್ನು ಹಬ್ಬ ಆಡ್ಬೇಕು.